ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಜೀವಿಸುವೆ ನಿನ್ನ ಕರುಣೆಯೇ ಪ್ರಶಂಸೆ. ನಾಮದಲ್ಲಿ ಮತ್ತೊಂದು ಆವರ್ತಿ ನಿಮಗೆ ಮುಂದೆನೇ ತಿಳಿಸೋನಾಗಿದ್ದೇನೆ. ಮತ್ತೆ ದೇವರ ಮಹಾಕೃಪೆಯಿಂದ ನಿಮ್ಮ ಮುಂದೆ ದೇವರ ಶುಭ ವರ್ತಮಾನವನ್ನು ಕುರಿತು ಸಾರಲಿಕ್ಕೆ ಮತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಎಷ್ಟೋ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯರೇ, ಈ ಲೋಕದಲ್ಲಿ ಮಾನವನು ನಾನಾ ಕಾರಣಗಳಿಂದ ಮರಣವನ್ನು ಹೊಂದುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಸ್ತುತ ಕಾಲದಲ್ಲಿ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈಗ ಮನುಷ್ಯನು ನಾವು ನೋಡುವಾಗ ಅವನು ಎಲ್ಲಿ ಹೇಗೆ ಸಾಯ್ತಾನನ್ನುವಂಥ ವರ್ತಮಾನಗಳು ನಮಗೆ ಗೊತ್ತಿಲ್ಲ. ರೋಗಗಳಿಂದ, ಅಪಘಾತಗಳಿಂದ ಚಿಕಿತ್ಸೆಗೊಂಡು ಮನನೊಂದು ಸಾಲಗಳಿಗೆ ಎದುರಿ ಇನ್ಯಾರೋ ಏನೋ ಅಂದ್ರು ಅಂಥೇಳಿ ಭಯಪಟ್ಟು ತಮ್ಮ ಮರಣಗಳನ್ನು ಅವರಿಗೆ ಅರಿವಿಲ್ಲದೆ ಅವರು ತಮ್ಮ ಮೇಲೆ ಬರಮಾಡಿಕೊಳ್ಳುವುದನ್ನು ನೋಡ್ತೇವೆ. ಆದರೆ ಯೇಸು ಕ್ರಿಸ್ತನು ಯಾಕೆ ಸತ್ತನು ಎಂಬುದಕ್ಕೆ ಇವತ್ತು ನಾನು ನಿಮ್ಮೊಂದಿಗೆ 7 ವಿಷಯಗಳ ಬಗ್ಗೆ ಮಾತನಾಡಬೇಕು ಅಂದ್ಕೊಂಡಿದ್ದೇನೆ. ಸಮಯವಿದ್ದಲ್ಲಿ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಯೇಸು ಕ್ರಿಸ್ತರ ಮರಣವು ಇತರರ ಮರಣದಂತೆ ಇರಲಿಲ್ಲ. ಯಾಕಂದರೆ ಆತನ ಮರಣವು ಆತನ ಜನನ, ಜೀವನ, ಮರಣ, ಪುನರುತ್ಥಾನ ಮತ್ತು ಆತನ 2ನೇ ಬರವಣಿಗೆಯು ವಾಕ್ಯಾನುಸಾರವಾಗಿ ಪ್ರವಾದಿಗಳ ಮುಖಾಂತರವಾಗಿ ಹೇಳಿದ ಆ ಪ್ರವಾದನೆ ಮಾತುಗನುಗುಣವಾಗಿ ನಡೆದಿದೆ ಮತ್ತು ಆತನು ಬರಲಿಕ್ಕಿರುವಂಥದ್ದು ನಡೀಲಿಕ್ಕಿದೆ. ಹಾಗಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. 1 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಯಾಕೆಂದರೆ ನಾನು ಸಹ ಎಲ್ಲದಕ್ಕಿಂತ ಮೊದಲು ಹೊಂದಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ಅದೇನೆಂದರೆ, ಬರಹದ ಪ್ರಕಾರ ಕ್ರಿಸ್ತನು
ನಮ್ಮ ಪಾಪಗಳಿಗಾಗಿ ಸತ್ತನು, ಉಣಲ್ಪಟ್ಟನು ಮತ್ತು ಬರಹದ ಪ್ರಕಾರವೇ ಆತನು ಮೂರನೆಯ ದಿನದಲ್ಲಿ ತಿರುಗಿ ಎದ್ದು ಬಂದನು. ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ, ಈ ಜೀವನ 3 ದಿನಗಳ ಜಾತ್ರೆ, ನೋವು ನಲಿವು ತುಂಬಿದ ಪಾತ್ರೆ, ಎಲ್ಲಿ ಏನು ಅಂತ್ಯವು ತಿಳಿಯದು, ಒಟ್ಟಲ್ಲಿ ಯಾತ್ರೆ ಮುಗಿಯದೇ ಇರದು ಅನ್ನುವಂಥ ಒಂದು ನಾಣ್ಣುಡಿಯ ಮುಖಾಂತರವಾಗಿ, ಅನುಭವದ ಮಾತಿನ ಮುಖಾಂತರವಾಗಿ ನಾನು ಹೇಳಿಕ್ಕಿದ್ದೇನೆ. ಆದರೆ ಇಲ್ಲಿ ಕ್ರಿಸ್ತನ ಮರಣದ ವಿಷಯದಲ್ಲಿ ನೋಡುವಾಗ ಆತನು ಬರಹದ ಪ್ರಕಾರ ಅಂದರೆ ಧರ್ಮಶಾಸ್ತ್ರದ ಪ್ರಕಾರ ಆತನು ನಮ್ಮ ಪಾಪಗಳಿಗಾಗಿ ಸತ್ತನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಉಣಲ್ಪಟ್ಟನು, ಬರಹದ ಪ್ರಕಾರವೇ ಅಥವಾ ಧರ್ಮಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ತಿರುಗಿ ಎದ್ದು ಬಂದನು. ಪ್ರೇರೆ, ಯೇಸು ಕ್ರಿಸ್ತರು ಸಾಯಲಿಕ್ಕೆ ಅನೇಕ ಕಾರಣಗಳಿದೆ. ಯಾಕಂದರೆ ಈಗಾಗಲೇ ನಾನು ಹೇಳ್ಬಿಟ್ಟೆ, ಆತನು ಇಂಥ ಸ್ಥಳದಲ್ಲೇ ಆತನು ಸಾಯಬೇಕು ಎನ್ನುವಂಥದ್ದನ್ನು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಮಾನವ ರೂಪವನ್ನು ಧರಿಸಿಕೊಳ್ಳುವುದಕ್ಕಿಂತ ಮೊದಲು ಆತನು ಬಲ್ಲವನಾಗಿದ್ದನು. ಮತ್ತು ಆತನು ತನ್ನ ಪ್ರಾಣವನ್ನು ಅಥವಾ ತನ್ನ ಜೀವವನ್ನು, ತನ್ನ ರಕ್ತವನ್ನು ಲೋಕದ ಕಲ್ಯಾಣಕ್ಕೋಸ್ಕರವಾಗಿ ನೀಡಬೇಕೆಂಬ ಅಂಶವು ಶಾಸ್ತ್ರಗಳಲ್ಲಿ ಬರೆಯಲ್ಪಟ್ಟಿದ್ದು ಎಂಬುದಾಗಿ ನೋಡ್ತೇವೆ. ಮತ್ತು ಬನ್ನಿ, ಯೇಸು ಕ್ರಿಸ್ತನ ಸಾಯಲಿಕ್ಕೆ 7 ಕಾರಣಗಳನ್ನು ನಾನು ನಿಮಗೆ ಕೊಡ್ತೇನೆ. ಅದರಲ್ಲಿ ಮೊಟ್ಟ ಮೊದಲನೇದು, ಯೇಸು ಕ್ರಿಸ್ತನು ಯಾಕೆ ಸತ್ತನೆಂಬುದಕ್ಕೆ ಹಲವು ಕಾರಣಗಳಿವೆ, ಆದರೆ ನಾನು ನಿಮ್ಮೊಂದಿಗೆ 7 ಹಂಚಿಕೊಳ್ತೇನೆ. ಒಂದನೇದು, ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಲು ಅಥವಾ ಬಿಡಿಸಿ ಕಾಯಲು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವರಾಗಿದ್ದೇವೆ. ಈ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತರ ಜನನದ ಬಗ್ಗೆ ಈ ಅಧ್ಯಾಯದಲ್ಲಿ ಮಾತನಾಡಬೇಕಾದ್ರೆ ಯೇಸು ಅನ್ನುವ ಮಾತಿಗೆ ಅರ್ಥವನ್ನು ಕೊಡುತ್ತಾ ಆತನು ಏನಕ್ಕೋಸ್ಕರ ಈ ಲೋಕಕ್ಕೆ ಬಂದರು ಎಂಬುದಾಗಿ ಪ್ರಾರಂಭದಲ್ಲೇ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ, ಆಕೆಯು ಒಬ್ಬ ಮಗನನ್ನ ಹೆರುವಳು, ನೀನು ಆತನ ಹೆಸರು ಯೇಸು ಎಂದು ಕರೆಯಬೇಕು, ಯಾಕಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವವನು ಅಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮನುಷ್ಯಕುಮಾರನು ಕಳೆದು ಹೋದದ್ದನ್ನ ಹುಡುಕಿ ರಕ್ಷಿಸಲು ಬಂದನು. ಧರ್ಮಶಾಸ್ತ್ರದ ಪ್ರಕಾರ ರಕ್ತ ಚೆಲ್ಲದೆ ಪಾಪಗಳ ಪರಿಹಾರವಿಲ್ಲ. ನಮ್ಮ ಪಾಪಗಳನ್ನು ಪರಿಪೂರ್ಣ ಮನುಷ್ಯನ ರಕ್ತದಿಂದ ಮಾತ್ರ ತೆಗೆದುಹಾಕಲು ಸಾಧ್ಯ. ಆದುದರಿಂದ ದೇವರು ಈ ಭೂಮಿಗೆ ಮನುಷ್ಯನ ರೂಪದಲ್ಲಿ ಬಂದನು. ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಆತನು ನಮ್ಮನ್ನು ವಿಮೋಚಿಸಲು ಬಂದನು ಎಂಬುದಾಗಿ, ನಮ್ಮ ಪಾಪಗಳಿಂದ ರಕ್ಷಿಸಲು. ನಮ್ಮ ಅನ್ನುವಾಗ ಅದು ಬಹುವಚನ, ಅಂದರೆ ಲೋಕದಲ್ಲಿ ಇರುವ ಪಾಪದ ನಿಮಿತ್ತವಾಗಿ ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ವಿಮೋಚನೆ ಎಂಬ ಪದವು ಅದಕ್ಕೆ ಅರ್ಥ ಖರೀದಿಸುವ ಅಥವಾ ಮರಳಿ ಖರೀದಿಸುವ ಚಿಂತನೆಯೊಂದಿಗೆ ಸಂಬಂಧಿಸಿದೆ. ನಮ್ಮ ಬೈಬಲ್ನಲ್ಲಿ 3 ಗ್ರೀಕ್ ಪದಗಳನ್ನು ಅನುವಾದಿಸಲಾಗಿದೆ ವಿಮೋಚನೆ ಅನ್ನುವಂಥ ಪದಕ್ಕೆ. ಅದು ವಿಮೋಚನೆ ಅರ್ಥ ಸಂಪೂರ್ಣ ಶ್ರೇಣಿಯನ್ನು ನೀಡುತ್ತದೆ.
ಮೊದಲನೇದು ಅಗೋರಾಜೋ, ಅಗೋರಾಜೋ ಅಥವಾ ಅದಕ್ಕೆ ಅರ್ಥ ಗ್ರೀಕ್ ಪದ ಮಾರುಕಟ್ಟೆಯಲ್ಲಿ ಖರೀದಿಸಲು. ಎಕ್ಸೋಗೋರಾಜೋ ಅಂದರೆ ನಿಮ್ಮ ಖರೀದಿಯನ್ನು ಮಾರುಕಟ್ಟೆಯಿಂದ ಹೊರಗೆ ತರಲು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ಇನ್ನೊಂದು ಗ್ರೀಕ್ ಪದ ಇದೆ, ಅದು ಲುಟ್ರು, ಬೆಲೆಯನ್ನು ಪಾವತಿಸುವ ಮೂಲಕ ಬಿಡುಗಡೆಯನ್ನು ಮಾಡುವುದು ಅಥವಾ ಪಾಪದ ಗುಲಾಮನಾಗಿದ್ದಾನೆ. ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ಪೂರ್ಣ ಬೆಲೆಯನ್ನು ಪಾವತಿಸಿದ್ದಾನೆ. ನಾವು ಆತನಿಂದ ಖರೀದಿಸಲ್ಪಟ್ಟಿದ್ದೇವೆ. ಅಗೋ ರಾಜೋ ಅಂದರೆ ಅದರಿಂದ ನಾವು ಆತನವರು, ನಾವು ಪಾಪದಿಂದ ಖರೀದಿಸಲ್ಪಟ್ಟಿದ್ದೇವೆ. ಎಕ್ಸಾಗೋ ರಾಜೋ ಅಂದರೆ ನಾವು ಇನ್ನು ಮುಂದೆ ಪಾಪದ ಸೇವಕರಲ್ಲ ಮತ್ತು ನಾವು ಆತನಿಂದ ಮುಕ್ತರಾಗಿದ್ದೇವೆ. ಲುಟ್ರೋ ಅನ್ನುವಾಗ ಇನ್ನು ಮುಂದೆ ಪಾಪದ ಬಂಧನದಲ್ಲಿಲ್ಲ ನಾವು. ಮೊದಲನೆಯವನು ಭೂಮಿಯ ರಾಜಾದಿರಾಜನು ಆಗಿರುವ ಯೇಸು ಕ್ರಿಸ್ತನಿಂದ ನಮ್ಮನ್ನು ಪ್ರೀತಿಸಿದವನಿಗೆ ತನ್ನ ಸ್ವಂತ ರಕ್ತದಿಂದ ನಮ್ಮ ಪಾಪಗಳಿಂದ ನಮ್ಮನ್ನು ತೊಳೆಯಲು ಆತನು ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪಾಪ ಅಂದರೆ ಏನು? ಪಾಪ ಅನ್ನುವಾಗ ದೇವರ ಮಾತಿಗೆ ಅವಿಧೇಯತೆ, ದೇವರಿಗೆ ಸರಿ ಸಮಾನನಾಗಬೇಕೆನ್ನುವ ಆಲೋಚನೆ. ದೇವರು ನಮಗೆ ಇಂತಿಷ್ಟು ಕಟ್ಟಳೆಗಳನ್ನು ಕೊಟ್ಟಿದ್ದಾನೆ. ಮೋಶೆಯ ಧರ್ಮಶಾಸ್ತ್ರದಲ್ಲಿ 10 ದಶಾಜ್ಞೆಗಳನ್ನು ಕೊಟ್ಟಿದ್ದಾನೆ. ವಿಮೋಚನಾ ಕಂಡ 20ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಅಲ್ಲಿ ನಾವು ನೋಡುವಾಗ ದೇವರಿಗೆ ಸಲ್ಲತಕ್ಕ ಗೌರವವನ್ನು ನಾವು ಸಲ್ಲಿಸಬೇಕು. ಆತನಿಗೆ ಕೊಡುವಂಥ ಗೌರವವನ್ನು, ಆತನಿಗೆ ಸಲ್ಲುವಂಥ ಮಹಿಮೆಯನ್ನು, ಆತನಿಗೆ ನೀಡಬೇಕಾದ ಆ ಪೂಜಾ ಅರ್ಹತೆಯನ್ನು ಆತನಿಗೆ ನೀಡಬೇಕು. ಆತನಿಗೆ ಬಿಟ್ಟು ಸೃಷ್ಟಿಗೆ ಮಾರ್ಪಡಿಸುವಾಗ ಅದು ಸಹ ಪಾಪವಾಗುತ್ತದೆ, ಮೂಢನಂಬಿಕೆಗಳಿಂದ ತುಂಬಿಕೊಂಡಾಗ. ಮತ್ತೆ ನಾವು ನೋಡ್ತಾ ಇದ್ದೇವೆ, ನಾವು ಆತನನ್ನು ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು, ಆರಾಧಿಸಬೇಕು. ಇವತ್ತು ದೇವರಿಗಿಂತ ನೀನು ಹೆಚ್ಚಾಗಿ ಯಾವುದನ್ನು ಪ್ರೀತಿಸ್ತೀಯೋ ಅದು ಸಹ ದೇವರ ದೃಷ್ಟಿಯಲ್ಲಿ ಪಾಪವಾಗಿದೆ. ಯಾಕೆಂದರೆ ಆತನು ಈ ಸರ್ವವನ್ನು ಸೃಷ್ಟಿಸಿದಂಥ ದೇವರಾಗಿದ್ದ. ತದಾದ ನಂತರದಲ್ಲಿ ನಾವು ನೋಡ್ತೇವೆ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ತಂದೆ ತಾಯಿ ಮಾತುಗಳನ್ನು ಯಾರು ಸನ್ಮಾನಿಸುವುದಿಲ್ಲೋ, ಮಕ್ಕಳೇ, ಯವನಸ್ಥರೇ, ಗಮನಿಸಿ, ಅವರು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ. ತಂದೆ ತಾಯಿಗಳ ಮಾತನ್ನು ಧಿಕ್ಕರಿಸುವವನು ಅವನು ಸಹ ನರಕದ ಮಾರ್ಗದಲ್ಲಿದ್ದಾನೆಂಬುದಾಗಿ ಪರಿಶುದ್ಧ ಬೈಬಲ್ ಅಂತ ಹೇಳುತ್ತದೆ. ಮತ್ತೆ ಕದಿಯಬಾರದು, ವ್ಯಭಿಚಾರ ಮಾಡಬಾರದು, ಕೊಲೆ ಮಾಡಬಾರದು, ಪರರ ಸತ್ತನ್ನು ಆಶಿಸಬಾರದು ಎಂಬುದಾಗಿ ನಾವು ನೋಡುವಾಗ ಇವಿಂತಿಷ್ಟು ಗುಣಲಕ್ಷಣಗಳು ನಮ್ಮಲ್ಲಿ ಇಲ್ವಾ? ದೇವರು ನಾವು ಹುಟ್ಟಿದ ದಿನದಿಂದ ಇದುವರೆಗೂ ಎಲ್ಲ ಕಾರ್ಯಗಳನ್ನು ದೇವರು ಆ ನ್ಯಾಯಸ್ಥಾನದಲ್ಲಿ ಆತನು ತರುವವನಾಗಿದ್ದಾನೆ. ಆ ನ್ಯಾಯಸ್ಥಾನದಿಂದ ಮನುಷ್ಯನನ್ನು ನೋಡುವಾಗ ಎಲ್ಲ ಮನುಷ್ಯರು ದಾರಿಯನ್ನು ತಪ್ಪಿದ್ದಾರೆ, ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗಿದ್ದಾರೆ, ದೇವರ ಭಯವೇ ಇಲ್ಲದವರಾಗಿದ್ದಾರೆ. ಆಗ ದೇವರು ಒಂದು ನಿಯಮವಿದೆ ದೇವರ ಹತ್ರ, ಪ್ರೀತಿ ಇದ್ದರೂ ಆತನು ನೀತಿಯನ್ನು ಬಿಡದವನಾಗಿದ್ದಾನೆ.
ಪಾಪಕ್ಕೆ ಕೊಡುವ ಸಂಬಳ ಮರಣ ಎಂಬುದಾಗಿ. ಆ ಮರಣ ಅಂದರೆ ನರಕ. ನರಕದಿಂದ ನನ್ನನ್ನು ನಿನ್ನನ್ನು ಬಿಡಿಸಬೇಕಾದರೆ ರಕ್ತದ ವಿಮೋಚನೆ ಬಹು ಪ್ರಾಮುಖ್ಯವಾಗಿ ಬೇಕಾಗಿದೆ. ಆ ರಕ್ತದಿಂದಲೇ ಈ ಮಾನವರ ಪಾಪವು ಪರಿಹಾರ ಆಗಲಿಕ್ಕೆ ಸಾಧ್ಯ. ಎರಡನೇದು ಪ್ರೇರೆ, ನರಕದ ಬಾಗಿಲಿನಿಂದ ನಮ್ಮನ್ನು ಬಿಡುಗಡೆ ಮಾಡಲು, ಬೆಂಕಿಯ ಕೆರೆಯಿಂದ ನಮ್ಮನ್ನು ತಪ್ಪಿಸಲು ಯೇಸು ಕ್ರಿಸ್ತರು ಅಲ್ಲಿ ಶಾಸ್ತ್ರದ ವಚನದ ಪ್ರಕಾರ ಸಾಯಬೇಕಾಗಿತ್ತು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇದುವೇ ನಮ್ಮ ಪಾಪಕ್ಕೆ ಶಿಕ್ಷೆಯಾಗಿದೆ. ಪ್ರಕಟಣೆ 20ನೇ ಅಧ್ಯಾಯ 15ನೇ ವಚನ ನಾನು ನಿಮಗೋಸ್ಕರ ಓದುತ್ತೇನೆ. ಅಲ್ಲಿ ನಾವು ನೋಡ್ತೇವೆ, ಯಾವನ ಹೆಸರು ಯಜ್ಞದ ಕುರಿಮರಿ ಆದಾತನ ಜೀವದರ ಪುಸ್ತಕದಲ್ಲಿ ಬರೆಯಲ್ಪಡಲಿಲ್ಲವೋ ಅವನು ಬೆಂಕಿಯ ಕೆರೆಯಲ್ಲಿ ದಬ್ಬಲ್ಪಟ್ಟನು ಎಂಬುದಾಗಿ. ಇವತ್ತು ನಾನು ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ನಿಮ್ಮ ಹೆಸರನ್ನು ಆ ಕುರಿಮರಿಯ ಜೀವದ ಪುಸ್ತಕದಲ್ಲಿ ಬರೆಯಲಾಗಿದೆಯೇ? ಇಲ್ಲಿ ಲೋಕದಲ್ಲಿ ಪ್ರತಿಯೊಂದನ್ನ ದಾಖಲಿಸಿಕೊಳ್ಳಲು ಅವರದೇ ಆದಂಥ ಪುಸ್ತಕಗಳನ್ನು ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ಸರ್ಕಾರದಿಂದ ಹಿಡಿದು ಕಡೆಯ ಕೆಲಸದವರೆಗೂ ಎಲ್ಲವೂ ದಾಖಲಾಗ್ತಾ ಇದೆ. ಹಾಗೆಯೇ ನಿನ್ನ ಹೆಸರು ಸಹ ಆ ಕುರಿಮರಿಯ ಜೀವದರ ಪುಸ್ತಕದಲ್ಲಿ ನನ್ನ ಹೆಸರಿದೆ ಎಂಬುದಾಗಿ ನಾವು ನೋಡಬೇಕು. ಯಾಕಂದರೆ ಯಾರೆಲ್ಲ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿರ್ತಾರೋ, ಹೌದು ಕ್ರಿಸ್ತರು ಈ ಲೋಕದಲ್ಲಿ ನನಗಾಗಿ ಹುಟ್ಟಿದ್ದು ನಿಜ, ನನ್ನ ಬದಲಾಗಿ ಸತ್ತಿದ್ದು ನಿಜ, ಮೂರನೇ ದಿನ ಆತನು ಮರಣದಿಂದ ಎದ್ದು ಬಂದಿದ್ದು ನಿಜ ಎಂಬುದಾಗಿ ನಾನು ಹೃದಯದಿಂದ ನಂಬುತ್ತೇನೆ, ಬಾಯಿಂದ ಅರಿಕೆ ಮಾಡ್ತೇನೆ, ಆತನು ಮಾತ್ರ ಕರ್ತನು ದೇವರು, ನನ್ನ ಪಾಪಗಳನ್ನು ನಾನು ಒಪ್ಪಿಕೊಂಡು ಅರಿಕೆ ಮಾಡುತ್ತೇನೆ, ನಾನು ಪಾಪಿಯಾದ ನನ್ನನ್ನು ಕರುಣಿಸು ಅನ್ನುವಾಗ. ಮೂರನೇದು, ನಾವು ದೇವರ ಮಕ್ಕಳಾಗಲು ಸಾಧ್ಯವಾಗುವಂತೆ ಮಾಡಲು. ಹೌದು, ದೇವರ ವಾಕ್ಯ ಹೇಳುತ್ತದೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದ ಅನೇಕರಿಗೆ, ಅಂದರೆ ನಾವು ಈಗಾಗಲೇ ಯೋಹಾನ ಬರೆದ ಸುವಾರ್ತೆ 1:12 ನೋಡಿದ ಪ್ರಕಾರ ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ. ನಾಲ್ಕನೇದು, ನಮ್ಮ ಮೇಲಿನ ತನ್ನ ಮಹಾಪ್ರೀತಿಯನ್ನು ತೋರಿಸಲು. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ, ಒಬ್ಬ ಮನುಷ್ಯನು ತನ್ನ ಸ್ನೇಹಿತನಿಗಾಗಿ ತನ್ನ ಪ್ರಾಣವನ್ನು ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಇಲ್ಲ ಎಂಬುದಾಗಿ. ಹೌದು, ಆತನು ನಮ್ಮ ಪ್ರಾಣ ಸ್ನೇಹಿತನಾಗಿ ಈ ಲೋಕಕ್ಕೆ ಬಂದಿದ್ದಾನೆ, ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಅದು ಸಹ ಲೇಖನದ ವಚನದಲ್ಲಿ ಬರೆದಿರೋ ಪ್ರಕಾರ. 5ನೇದು, ಸೈತಾನನ ಕೆಲಸಗಳನ್ನ ನಾಶ ಮಾಡಲು. 1 ಯೋಹಾನ 3:8 ನಾವು ನೋಡ್ತೇವೆ, ಪಾಪ ಮಾಡುವವನು ಸೈತಾನನಿಂದ ಬಂದವನು, ಯಾಕಂದ್ರೆ ಸೈತಾನನು ಆರಂಭದಿಂದಲೂ ಪಾಪ ಮಾಡುತ್ತಾನೆ. ಇದಕ್ಕಾಗಿಯೇ ದೇವರ ಮಗನು ಸೈತಾನನ ಕೆಲಸಗಳನ್ನ ನಾಶ ಮಾಡಲು ಆತನು ಪ್ರತ್ಯಕ್ಷನಾದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಿನ್ನನ್ನ ಆ ಸೈತಾನನ ಎಲ್ಲ ಕುತಂತ್ರಗಳಿಂದ, ಮಾಟ ಮಂತ್ರಗಳಿಂದ ನಿನ್ನನ್ನು ಬಿಡಿಸಲು ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸಾಯಬೇಕಾಗಿತ್ತು. 6ನೇದು, ಸ್ವರ್ಗದಲ್ಲಿ ಆತನೊಂದಿಗೆ ನಮಗೆ ಶಾಶ್ವತವಾದ ಜೀವವನ್ನ ಖಚಿತಪಡಿಸಲು. ರೋಮಪುರದ ಪತ್ರಿಕೆ 6:23 ನಾವು ನೋಡ್ತೇವೆ, ಪಾಪವು ಕೊಡುವ ಸಂಬಳ ಮರಣ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವ. ನಾವು ಸ್ವರ್ಗದಲ್ಲಿ ಆತನೊಂದಿಗೆ ಇರಬೇಕಾದ್ರೆ ಆತನು ನಮ್ಮೆಲ್ಲರ ಪಾಪದ ಕ್ರಯವಾಗಿ ಆತನು ಸಾಯಬೇಕಾಗಿತ್ತು. 7ನೇದು, ಆತನಿಗಾಗಿ ಬದುಕಲು ನಮಗೆ ಶಕ್ತಿಯನ್ನು ನೀಡಲು. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡ್ತೇವೆ, ಕರ್ತನಾದ ಯೇಸುವಿನ ಪುನರುತ್ಥಾನದ ಬಗ್ಗೆ ಮಹಾಶಕ್ತಿಯಿಂದ ಸಾಕ್ಷಿಯಾದರು, ಅವರೆಲ್ಲರೂ ಮಹಾಕೃಪೆಯಿಂದ ತುಂಬಿದವರಾದರು ಎಂಬುದಾಗಿ. ನೀನು ನಿನ್ನ ಹೃದಯದಿಂದ ಯೇಸುವನ್ನ ನಂಬುವುದಾದರೆ ಆತನು ನಿನ್ನನ್ನು ಪ್ರೀತಿಸುವವನಾಗಿದ್ದಾನೆ, ಆತನು ನಿನ್ನನ್ನು ಕರುಣಿಸುವವನಾಗಿದ್ದಾನೆ. ಪ್ರೇರೆ, ಆತನು ಸತ್ತಂತ ಉದ್ದೇಶ ನಿನ್ನನ್ನು ನಿತ್ಯವಾದ ಮರಣದಿಂದ ಬಿಡುಗಡೆಗೊಳಿಸಲು. ಅನೇಕ ಕಾರಣಗಳಿದೆ. ಈ ದಿನ ನೀನು ಸತ್ತರೆ ಸ್ವರ್ಗವ ನರಕವ. ನೀನು ಈ ದಿನ ಕೇಳಿದ್ದಿ ಯೇಸು ಕ್ರಿಸ್ತರು ಯಾಕೆ ಸತ್ತರು ಎಂಬುದಾಗಿ. ನಿನ್ನ ಮರಣ ಇಲ್ಲಿ ಅಂತ ನಮಗೆ ಗೊತ್ತಿಲ್ಲ, ಆದರೆ ಯೇಸು ಕ್ರಿಸ್ತನ ಮರಣ
ಆತನು ಇಂಥ ಸ್ಥಳದಲ್ಲೇ ಸಾಯಬೇಕು, ಯೆರೂಸಲೇಮಿನಲ್ಲೇ ಸಾಯಬೇಕು, ಸಮಾಧಿಯಲ್ಲಿ 3 ದಿನ ಇರಬೇಕು. ಆತನು ಮರಣದಿಂದ ಎದ್ದು ಬರ್ತಾನೆ. ಆತನು ಹೇಳಿದಾಗೆ ಎದ್ದು ಬಂದನು. ಆತನು ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದಾನೆ. ಯಾರು ಆತನನ್ನ ನಂಬುತ್ತಾರೋ, ಹೌದು ಯೇಸು ನನ್ನ ಬದಲಾಗಿ ಯಜ್ಞದ ಕುರಿಯಾಗಿ ನಾನು ಸಾಯುವ ಸ್ಥಳದಲ್ಲಿ ನನಗೆ ಬದಲಾಗಿ ಸತ್ತಿದ್ದಾರೆ, ನಾನು ನಂಬುತ್ತೇನೆ, ನನ್ನ ಹೃದಯದಲ್ಲಿ ಬಾ, ನನ್ನ ಪಾಪಗಳನ್ನು ಕ್ಷಮಿಸು, ನಾನು ಪಶ್ಚಾತ್ತಾಪ ಪಡುತ್ತೇನೆ ನನ್ನ ಪಾಪಕ್ಕೋಸ್ಕರವಾಗಿ ಎನ್ನುವಾಗ ದೇವರು ಅಂಥವರನ್ನ ಸ್ವೀಕರಿಸುವನಾಗಿದ್ದಾನೆ. ಪ್ರೇರೆ, ಇವತ್ತು ನಿನಗೆ ಶುಭ ವಾರ್ತೆ, ದೇವರು ನಿನ್ನನ್ನು ಪ್ರೀತಿಸುತ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ಕರ್ತನಾದ ಯೇಸುವೆ, 7 ವಿಷಯಗಳನ್ನು ನಾನು ಗ್ರಹಿಸಿದ್ದೇನೆ. ನನಗೆ ವಿಮೋಚನೆ ನೀಡಲು ನೀನು ಸತ್ಯ ಕರ್ತನೆ. ನನಗೆ ಈಗೋ ಕರ್ತನೆ, ನಿನ್ನ ಮಗು ಆಗಬೇಕನ್ನುವಂಥ ಆಸೆಯಿಂದ ದೂರವಾದಂಥ ನನಗೋಸ್ಕರ ನೀನು ಸತ್ಯ ಕರ್ತನೆ ಉಣಲ್ಪಟ್ಟೆ. ಹೌದು ಕರ್ತನೆ, ನಿತ್ಯವಾದ ಬೆಂಕಿಯಿಂದ ನನ್ನನ್ನು ತಪ್ಪಿಸಲು ನೀನು ಕರ್ತನೆ ನೀನು ಸತ್ಯ ನನ್ನ ಮೇಲಿದ್ದಂಥ ಮಹಾಪ್ರೀತಿಗೋಸ್ಕರ, ಸೈತಾನನ ಕಾರ್ಯಗಳನ್ನು ನಾಶ ಮಾಡೋದಕ್ಕೋಸ್ಕರ, ಸ್ವರ್ಗದಲ್ಲಿ ನಾನು ನಿನ್ನ ಜೊತೆ ಶಾಶ್ವತವಾಗಿ ಇರಬೇಕೆಂಬುದಾಗಿ, ಮತ್ತು ನಿನ್ನ ಶಕ್ತಿಯನ್ನು ಹೊಂದಿ ನಾನು ಜೀವಿಸಬೇಕೆಂಬುದಾಗಿ ಕರ್ತನೆ ದೇವರೇ, ಈಗೋ ಕರ್ತನೆ ನಾನು ನಂಬುತ್ತೇನೆ. ನನ್ನ ಹೃದಯವನ್ನು ನೀನು ಬಲ್ಲಾತನು, ನನ್ನನ್ನು ರಕ್ಷಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಈ ಪ್ರೋಗ್ರಾಂ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ. ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಾಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಾಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ನಿಂದ ಖರೀದಿಸಲ್ಪಟ್ಟಿದ್ದೇವೆ. ಅಗೋ ರಾಜೋ ಅಂದ್ರೆ ಅದರಿಂದ ನಾವು ಆತನವರು, ನಾವು ಪಾಪದಿಂದ ಖರೀದಿಸಲ್ಪಟ್ಟಿದ್ದೇವೆ. ಎಕ್ಸಾಗೋ